ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಹೇಗಿದ್ರಿ ಎಲ್ಲರೂ? ಆರಾಮಿದ್ದೆ. ಇವತ್ತಿನ ಲಾಗು ಸ್ಪೆಷಲ್ ಒಂದು ಸ್ವಲ್ಪ ಇದು ಉತ್ತರ ಕರ್ನಾಟಕ, ನಾರ್ತ್ ಕರ್ನಾಟಕ ಸ್ಪೆಷಲ್ ಎಣ್ಣೆಗಾಯಿ, ಮುಳ್ಳುಗಾಯಿ ಎಣ್ಣೆಗಾಯಿ ಅಂತಾರಲ್ಲ, ಅದು ನಮಗೂ ಸ್ಪೆಷಲ್ಲೇ. ಇದು ಎಲ್ಲರಿಗೂ ಸ್ಪೆಷಲ್ಲೇ ಇರ್ತದೆ. ಯಾರಿಗೂ ಇಷ್ಟ ಆಗಲ್ಲ ಈ ಪಲ್ಯ ಅಂದರೆ, ಎಲ್ಲರಿಗೂ ಇಷ್ಟ ಆಗ್ತದೆ ಈ ಥರ ಮಾಡಿದರೆ. ಇದು ನಾವು ಟ್ರಾವೆಲ್ ಹೋಗೋವಾಗೂ ಮಾಡ್ಕೊಂಡು ಹೋಗ್ಬೋದು. ಯಾರಿಗಾದರೂ ಬುತ್ತಿ ತೊಗೊಂಡು ಹೋದರೆ ಮಾಡ್ಬೋದು. ಇದು 2 ದಿನ ಆದ್ರೂ ಕೆಡೋಂಗಿಲ್ಲ, ಅಷ್ಟು ಚಲೋ ಇರ್ತದೆ. ಈ ಥರ ಮಾಡಿದರೆ ನೀವು ಟ್ರೈ ಮಾಡಿ, ನಿಮ್ಮ ಮನೆಯಲ್ಲಿ ಗೊತ್ತಾಗ್ತದೆ ನಿಮಗೂ. ಅದು ಹೇಗೆ ಮಾಡಬೇಕು, ಏನೇನು ಬೇಕು, ಅದಕ್ಕೆ ಏನು ಮಾಡಬೇಕಂತೇಳಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನೋಡಿ, ನಿಮಗೂ ಗೊತ್ತಾಗ್ತದೆ ಅದು ಹೆಂಗೆ ಮಾಡ್ತೀವಿ ಅಂತ. ನೀವು ಕಲೀಲಿಕ್ಕೆ ಬರ್ತದೆ ನೋಡಿರಿ. ಫಸ್ಟು ಅದಕ್ಕೆ ಈ ಥರ ಅಂದರೆ ನಿಮ್ಗೆ ಗೊತ್ತಿರಬೇಕು ಎಣ್ಣೆಗಾಯಿ ಹೆಂಗೂ ನಾವು ಕೊಯ್ತೀವಿ ಅಂತ. ಈ ಥರ 4 ಹೋಳು ಮಾಡಬೇಕು. ಅಂದರೆ ಪೂರ್ತಿ ಹೋಳು ಮಾಡಬಾರ್ದು. ಎಣ್ಣೆಗಾಯಿ ಕೊಯ್ಯೋದು ಗೊತ್ತಲ್ಲ ನಿಮಗೆ, ಅದು ಆ ಥರ ಕೊಯ್ದ ಮೇಲೆ ಏನು ಮಾಡಬೇಕು, ಒಳ್ಳೆ ಮೇಲೆ ಒಂದು ಸ್ವಲ್ಪ ಎಣ್ಣೆ ಹಾಕಬೇಕು. ಅಂದರೆ ನಾವು ಕರಿಲಿಕ್ಕೆ, ಅಂದರೆ ನಾವು ಏನಾದರೂ ಕರಿಬೇಕಾದ್ರೆ ಹೆಂಗೆ ಹಾಕ್ತೀವಿ ಎಣ್ಣೆ ಅಷ್ಟು ಹಾಕಬೇಕು. ನೋಡಿ, ನಾನು ಅಷ್ಟು ಹಾಕಿದ್ದೀನಲ್ಲ, ಗೊತ್ತಾಗ್ತದೆ ನಿಮ್ಗೆ. ಅದು ಹಾಕಿದ್ದು ಅದು ಎಣ್ಣೆ ಕಾಯೋ ತನಕ ಇದು ನೀರಲ್ಲಿ ಹಾಕಿರ್ತೀವಲ್ಲ ಬದನೆಕಾಯಿನ ಕೊಯ್ದು, ನೀರು ತಂಪು ಹೋಗಬೇಕು. ನೀರು ತಂಪು ಇರಬಾರ್ದು, ಯಾಕಂದರೆ ಎಣ್ಣೆ ಒಳಗೆ ಹಾಕ್ತೀವಲ್ಲ, ಅದಕ್ಕೂ ನೀರು ತಂಪು ಇರಬಾರ್ದು. ಅದಕ್ಕೆ ನಾನೇನು ಮಾಡೀನಿ, ಒಂದು ಬಟ್ಟೆ ಮೇಲೆ ಹಾಕಿ ಈ ಥರ ಒರೆಸ್ಕೊಂಡಿದ್ದೀನಿ. ಆ ಥರ ಒರೆಸಿದ ಮೇಲೇ ನಾನು ಎಣ್ಣೆ ಒಳಗೆ ಹಾಕ್ತೀನಿ. ನೋಡಿ, ಫಸ್ಟು ಇವು ಫ್ರೈ ಮಾಡ್ಕೋಬೇಕು. ಹಸಿವೆ ಫ್ರೈ ಮಾಡಬೇಕು. ಇದಕ್ಕೆ ಒಂದು ಹನಿ ನೀರು ಹಾಕೋಂಗಿಲ್ಲ, ನೀರೇ ಹಾಕಬಾರ್ದು. ನೀರು ಹಾಕಿದರೆ ಇದು ನಿಲ್ಲಂಗಿಲ್ಲ, ಕೆಟ್ಟೋಗ್ತದಂತ. ಅದಕ್ಕೆ ನೀರು ಹಾಕ್ಲಾರ್ದೆ ಮಾಡ್ತೀನಿ. ಅದಕ್ಕೆ ಬುತ್ತಿಗೆ ಮತ್ತು ಟ್ರಾವೆಲ್ಗೆ ಹೋಗೋವಾಗ ನಾವೆಲ್ಲನ ಟ್ರಿಪ್ ಹೋಗ್ತೀವಲ್ಲ, ಮತ್ತು ಪಿಕ್ನಿಕ್ಕು ಟ್ರಿಪ್ಪು ಏನಾದರೂ ಹೋದರೆ ಈ ಥರ ಮಾಡ್ಕೊಂಡು ಹೋಗ್ಬೇಕು. ಚಲೋ ಇರ್ತದೆ. ನಾವು ರೊಟ್ಟಿ, ಚಪಾತಿ, ಅನ್ನ ಎಲ್ಲದಕ್ಕೂ ಸೂಪರಾಗಿರ್ತದೆ ಕಾಂಬಿನೇಷನ್ನು. ಈ ಥರ ಮಾಡ್ಕೋತೀವಿ ನೋಡಿ ನಾವು. ಅದಕ್ಕೆ ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ. ನೀವು ಮಾಡಿಕೊಂಡು ತಿನ್ಬೋದು ಈ ಥರ. ಫಸ್ಟು ನೋಡಿ, ಈ ಥರ ಏನು ಮಾಡಬೇಕು, ಅದನ್ನು ರೌಂಡು ತಿರುಗಿಸ್ಕೋಬೇಕು. ಯಾಕಂದರೆ ಒಂದೇ ಕಡೆ ಬೇಯ್ತದಲ್ಲ, ಅದಕ್ಕೂ ಇನ್ನೊಂದು ಕಡೆ ಬೇಯಬೇಕಂತೇಳಿ ರೌಂಡ್ ತಿರುಗಿಸ್ಕೊತಾನೆ ಇರಬೇಕು. ಎಲ್ಲ ಕಡೆ ಬೇಯಬೇಕು ಆ ಥರ. ಮತ್ತು ತುಂಬಿರ್ತದಲ್ಲ, ಅದ್ರ ಕಡೆಯೂ ಒಂದು ಸರ್ತಿ ಬೇಯಿಸ್ಕೋಬೇಕು. ಎಲ್ಲ ಕಡೆಯೂ ಬೇಯಿಸ್ಕೋಬೇಕು. ಆ ಥರ ಒತ್ತಿ ನೋಡಿದರೆ ಗೊತ್ತಾಗ್ತದೆ ನಮಗೆ ಬೆಂದದ ಇಲ್ಲ ಅಂಥೇಳಿ. ಆ ಥರ ಬೇಯಿಸ್ಕೋಬೇಕು ನೋಡಿರಿ. ಇವು ಫ್ರೈ ಮಾಡ್ಕೋಬೇಕು ಎಣ್ಣೆಯಾಗ. ನಾವು ಬಜ್ಜಿ ಅವು ಎಲ್ಲ ಹೆಂಗೆ ಫ್ರೈ ಮಾಡ್ತೀವಿ ಆ ಥರ ಇವೂ ಫ್ರೈ ಮಾಡ್ಕೋಬೇಕು. ಅದೇ ತಿರುಗಿಸ್ಕೊಂಡು ಫ್ರೈ ಮಾಡ್ಕೋಬೇಕು ಎಲ್ಲ ಕಡೆಯೂ. ಫ್ರೈ ಆಗೋವಾಗ ಈಗ ಆಗ್ಯಾವ ಇವು. ಅದಕ್ಕೂ ನೋಡಿನೇ ಅದನ್ನು ಫ್ರೈ ಮಾಡಿದರೆ ಗೊತ್ತಾಗ್ತದೆ. ಈಗ ತೆಗಿತೀನಿ. ಒಂದು ರೌಂಡ್ ಆಗ್ಯಾವ ಇವು, ಇನ್ನೊಂದು ರೌಂಡ್ ಆಗ್ತಾವೆ. ಅದನ್ನು ಇದೇ ಥರನೇ ಫ್ರೈ ಮಾಡ್ಕೊತೀನಿ ನೋಡಿ. ಈಗ ನೋಡಿ, ಎಲ್ಲನೂ ಕರೆದು ತೆಗೆದದ್ದಾಯಿತು. ಮತ್ತು ಅದಕ್ಕೆ ಪುರಿ ಬೇಕಲ್ಲ, ಅದು ಇದು 1 ಹೋಳು, ಅಂದರೆ ಒಂದು ಕೊಬ್ಬರಿ ಹಾಕ್ಕೊಂಡಿದ್ದೀನಿ 1 ಹೋಳು. ಅದಾದಮೇಲೆ ಬೆಳ್ಳುಳ್ಳಿ ಒಂದು 5-6 ಎಸಳು, ಮತ್ತೊಂದು ಸ್ವಲ್ಪ ನಿಂಬೆ ಹಣ್ಣಿನ ಗಾತ್ರಕ್ಕಿಂತ ಸ್ವಲ್ಪ ಕಡಿಮೆ ಹುಣಸೆ ಹಣ್ಣು ತೊಗೊಂಡಿನಿ, ಮತ್ತು ಒಂದು ಸ್ವಲ್ಪ ಅರಿಶಿನ. ಅದಾದಮೇಲೆ ಈಗ
ರುಚಿಗೆ ಎಷ್ಟು ಬೇಕೋ ಅಂದರೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿ ಹಾಕಿದ್ದೀನಿ ನೋಡಿ. ಅದು ಅಷ್ಟೇ ಇತ್ತು, ಇಷ್ಟೇ ಸಾಕಾಗ್ತದೆ ಅದಕ್ಕೆ ಸಾಕು ಮಾಡಿದ್ದೀನಿ. ಇದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು. ಮತ್ತು ಈಗ ಜೀರಿಗೆ ಒಂದು ಸ್ವಲ್ಪ ಹಾಕಿದ್ದೀನಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ಇದಕ್ಕೊಂದು ಸ್ವಲ್ಪನೇ ಉಪ್ಪು, ಜಾಸ್ತಿ ಅಂದರೆ ಅದಿದು ನಾವು ಹುಣಸೆ ಹುಳಿ ಹಾಕ್ತೀವಲ್ಲ ಅದಕ್ಕೆ ಮತ್ತೆ ಒಂದು ಸ್ವಲ್ಪ ಸಕ್ಕರೆ ಹಾಕಿ ಪುಡಿ ಮಾಡ್ಕೋಬೇಕು. ಅದಾದಮೇಲೆ ಒಂದು ಅರ್ಧ ತಿರುಗಿಸ್ಕೊಂಡ್ಮೇಲೆ ಏನು ಮಾಡ್ತೀನಿ, ಮತ್ತು ಇದು ಶೇಂಗಾದ ಪುಡಿ, ಎಳ್ಳು ಶೇಂಗಾ ಎರಡು ಕುಟ್ಟಿ ಇಟ್ಕೊಂಡಿದ್ನಲ್ಲ ಅದನ್ನೊಂದು ಸ್ವಲ್ಪ ಹಾಕಿ ಮತ್ತೊಂದು ಸ್ವಲ್ಪ ತಿರುಗಿಸ್ಕೊತೀನಿ. ಈಗ ಪುಡಿ ರೆಡಿ ಆಯ್ತು ನೋಡಿ. ಅದನ್ನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊತೀನಿ. ಯಾಕಂದರೆ ಟ್ರಾನ್ಸ್ಫರ್ ಮಾಡ್ಕೊಂಡ್ರೇ ಅದನ್ನು ನಾವು ತುಂಬಕ್ಕಾಗ್ತದೆ. ಅದಕ್ಕೆ ತುಂಬ್ತೀನಿ ನೋಡಿ. ಈಗೆಲ್ಲ ಈಗ ಕರೆದು ಇಟ್ಕೊಂಡಿದ್ನಲ್ಲ ಬದನೆಕಾಯಿ ಎಲ್ಲನೂ ನೋಡಿ ಇದೇ ಥರನೇ ತುಂಬಬೇಕು. 4 ಹೋಳು ಮಧ್ಯ ಇಟ್ಟು ತುಂಬಬೇಕು. ಈ ಥರ ಒತ್ತಿ ತುಂಬಿದರೆ ನೋಡಿ ನಾ ಯಾವ ಥರ ತುಂಬ್ತೀನಂತ. ಈ ಥರ ತುಂಬಿ ಕರೆಕ್ಟಾಗಿ ಇರ್ತದೆ, ಹೊರಗೇನು ಚೆಲ್ಲಂಗಿಲ್ಲ. ಎಲ್ಲನೂ ಅದೇ ಥರನೇ ತುಂಬ್ತೀನಿ ನೋಡಿರಿ. ಮಧ್ಯೆ ಇಟ್ಟು ತುಂಬಬೇಕು, ಎಲ್ಲ ಕಡೆನೂ ಒತ್ತಿ ಒತ್ತಿ ತುಂಬಬೇಕು. ಯಾಕಂದರೆ ಚೆಲ್ತದೆ. ನಾವು ಮತ್ತು ಒಂದು ಸ್ವಲ್ಪ ಉಮ್ಗಾಯಿಸ್ಕೋಬೇಕು ಅದನ್ನು, ಅದಕ್ಕೋಸ್ಕರ ಒತ್ತಿ ಇಟ್ಕೋಬೇಕು. ಈಗ ನೋಡಿ ನಾನು ಹೆಂಗೆ ಇಡ್ತೀನಿ ಅಂತ ನೀವು ಕಾಣಿಸ್ತಿರ್ಬೇಕು. ಒತ್ತಿದ್ದು ನೋಡಿ ಈ ಥರ ಒತ್ತಿ ಇಡಬೇಕು. ಎಲ್ಲ ಕಡೆನೂ ಎಲ್ಲನೂ ಅದೇ ಥರನೇ ಮಾಡ್ಕೊತೀನಿ ನೋಡಿರಿ. ಈ ಥರ ಮಾಡಿದರೆ ರುಚಿನೂ ಕರೆಕ್ಟ್ ಇರ್ತದೆ, ಪುಡಿನೂ ಹೊರಗಡೆ ಚೆಲ್ಲಂಗಿಲ್ಲ. ಈ ಥರ ನೀವು ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ. ಹಾಗೆ ಹೊಸ್ದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಈಗ ಎಲ್ಲನೂ ತುಂಬೋದಾಯಿತು ನೋಡಿರಿ. ತುಂಬೋದಾದಮೇಲೆ ಸ್ವಲ್ಪ ಉಳ್ದದ ಅದನ್ನು ಆಮೇಲೆ ಹಾಕ್ಕೋತೀನಿ ನಾನು. ಈಗ ಎಲ್ಲನೂ ತುಂಬಿ ಇಟ್ಟಿದ್ದೀನಿ ರೆಡಿನ. ಅದಾದಮೇಲೆ ಒಲೆ ಮೇಲೆ ಅಂದರೆ ಮೊದಲೇ ನಾನು ಕರಿಯೋಕ್ಕೆ ಎಣ್ಣೆ ಇಟ್ಕೊಂಡಿದ್ನಲ್ಲ ಅದ್ರಾಗೆ ಒಂದು ಸ್ವಲ್ಪನೇ ಇಟ್ಕೊಂಡಿದ್ದೀನಿ, ತೆಗೆದಿದ್ದೀನಿ. ಜಾಸ್ತಿ ಇತ್ತು ಒಂದು ಸ್ವಲ್ಪ. ಅದಕ್ಕೆ ಸಾಸಿವೆ ಜೀರಿಗೆ ಹಾಕಿನಿ ನೋಡಿರಿ. ಅವು ಸಿಡಿದ ಮೇಲೆ ಒಂದು ಸ್ವಲ್ಪನೇ ಕರಿಬೇವು ಹಾಕ್ತೀನಿ. ಸಾಸಿವೆ ಜೀರಿಗೆ ಸಿಡಿದ ಮೇಲೆ ಒಂದು ಸ್ವಲ್ಪ ಕರಿಬೇವು ಹಾಕ್ತೀನಿ ನೋಡಿರಿ. ಇದು ಒಂದು ಸ್ವಲ್ಪ ಜಾಸ್ತಿ ಹಸಿ ಅದ, ಅದಕ್ಕೂ ಸಿಡಿತದ. ಈಗ ನಾನು ಎಲ್ಲ ತುಂಬಿ ಇಟ್ಕೊಂಡಿದ್ನಲ್ಲ ಎಣ್ಣೆಗಾಯಿ, ಅದನ್ನು ಒಂದೊಂದಾಗಿ ಹಾಕ್ತೀನಿ ಎಲ್ಲನೂ ನೋಡಿ. ಈ ಥರ ಹಾಕಿ ಅದನ್ನೊಂದು ಸ್ವಲ್ಪ ಮಿಕ್ಸ್ ಮಾಡಬೇಕು. ಅಂದರೆ ಪುಡಿ ಎಲ್ಲ ಹೊರಗೆ ಬರಲಾರ್ದಂಗೆ ಮಿಕ್ಸ್ ಮಾಡಬೇಕು. ಈಗ ಅದು ಸ್ವಲ್ಪ ಉಳ್ದಿತ್ತಲ್ಲ ಅದನ್ನು ಅದಕ್ಕೆ ಹಾಕಿ ಕಲಿಸ್ಕೊತೀನಿ. ಈಗ ಎಲ್ಲನೂ ಕರೆಕ್ಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಇದು ಡ್ರೈ ಎಣ್ಣೆಗಾಯಿ ಅಂತ ಇದಕ್ಕೆ ಕರಿಯೋದು. ನೀರೇನು ಹಾಕಲ್ಲಲ್ಲ, ಅದಕ್ಕೆ ಡ್ರೈ ಆಗಿ ಮಾಡೋದು. ಇದು ಟ್ರಾವೆಲ್ ಮಾಡುವಾಗ ಜಾಸ್ತಿ ನಮ್ಮ ಕಡೆ ನಾವು ಮಾಡ್ತೀವಿ. ಎಲ್ಲರೂ ಇಷ್ಟನೇ ಪಟ್ಟು ತಿಂತಾರೆ. ಇದು ಅದೇನಂತಾರೆ ಖಡಕ್ ರೊಟ್ಟಿಗಂತೂ ಭಾಳ ಸೂಪರ್ ಇರ್ತದೆ. ಎಲ್ಲರೂ ಇಷ್ಟಪಟ್ಟು ತಿಂತಾರೆ ನಮ್ಮ ಕಡೆನೂ. ಅದಕ್ಕೋಸ್ಕರ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ. ಈ ಥರ ಒಂದು ಸ್ವಲ್ಪನೇ ಒಂದು 2 ನಿಮಿಷ ಅಷ್ಟೇ ಮುಚ್ಚಿ ಉಮ್ಗಾಯಿಸ್ಕೊಂಡ್ರೆ ಈ ಪಲ್ಯ ರೆಡಿ ಆಗ್ತದೆ ನೋಡಿರಿ. ಈ ಥರ ಆದರೆ ರೆಡಿ ಆದಂಗೆ. ಇಷ್ಟ ಆದರೆ ಈಗ ಊಟ ಮಾಡೋಕ್ಕೆ ರೆಡಿ. ನಾವು ಯಾವಾಗಾದ್ರೂ ಮನೆಗಾದ್ರೂ ಮಾಡ್ಕೋಬೋದು, ಪಿಕ್ನಿಕ್ ಹೋದಾಗಾದ್ರೂ ಮಾಡ್ಕೋಬೋದು. ರೆಡಿ ಆದಂಗೆ ಇದು. ನಿಮಗೆ ಇಷ್ಟ ಆಗ್ಯದ ಅಂತ ಅಂದ್ಕೊಂಡೀನಿ. ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಎಲ್ಲರೂ ಮುಂದಿನ ವಿಡಿಯೋದಾಗ ಸಿಗ್ತೀನಿ. ಇಷ್ಟೊತ್ತು ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್.